ಶ್ರೀ ಶಂಕರ ಮಹಾರಾಜ್ ಲೀಲಾಮೃತ. ವಂದೇ ಶಂಕರ ಶ್ರೀ ಸ್ವಾಮಿ ಸಮರ್ಥ ಶಿಷ್ಯಂ ದತ್ತಾವತಾರಂ ಸದ್ಗುರುಂ ಪ್ರಣಮಾಮ್ಯಹಂ. ಮತ್ತಷ್ಟು ಲೀಲೆಗಳು. ಶ್ರೀ ಶಂಕರ ಮಹಾರಾಜರ ಜೀವನವೆಲ್ಲ ಅನೇಕ ಲೀಲೆಗಳಿಂದ ತುಂಬಿದೆ. ಈ ಲೀಲೆಗಳನ್ನು ಓದಿದಾಗಲೂ ಕೇಳಿದಾಗಲೂ ಅಂತಹ ಮಹಾತ್ಮರ ದರ್ಶನ ನಮಗೆ ಪ್ರಾಪ್ತವಿಲ್ಲವೆಂಬ ಅಸಂತೃಪ್ತಿಯಾಗುವುದು ಸಹಜ. ಅವರು ಸಮಾಧಿ ಹೊಂದಿದರೂ ಸಹ ಅವರ ಭಕ್ತರ ರಕ್ಷಣೆಯಲ್ಲಿ ನಿಮಗ್ನರಾಗಿರುತ್ತಾರೆ. ಅನೇಕ ರೂಪಗಳಲ್ಲಿ ನಮ್ಮ ಹತ್ತಿರವೇ ಇದ್ದು ನಮ್ಮನ್ನು ಉದ್ಧರಿಸುತ್ತಿರುತ್ತಾರೆ. ಆದರೆ ಅವರೊಡನೆ ನಮಗಿರುವ ಸಲಿಗೆಯಿಂದ ಅವರನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದೇವೆ. ಆದರೂ ಸಹ ನಮ್ಮನ್ನು ಕ್ಷಮಿಸಿ ಕಾಪಾಡುವುದು ಅವರಲ್ಲಿರುವ ಘನತೆಯೇ ಸರಿ. ಶ್ರೀ ಶಂಕರ ಮಹಾರಾಜರು ಒಂದು ಸ್ಥಳದಲ್ಲಿ ಇರುತ್ತಿರಲಿಲ್ಲ. ಒಮ್ಮೆ ರಾವು ಸಾಹೇಬ್ ಮನೆಯಲ್ಲಿರುತ್ತಾರೆ, ಮತ್ತೊಮ್ಮೆ ಯಲ್ಲೂಬಾಯಿ ಮನೆಯಲ್ಲೂ ಇರುತ್ತಿದ್ದರು. ಯಾವಾಗ ಎಲ್ಲಿರುವರೋ ತಿಳಿಯದು. ಬಾಬುರಾವ್ ಬಹಳ ಬಡವನು. ಅವನು ಸೋಲಾಪುರ್ಗೆ ಸೇರಿದವನು. ಆದರೆ ಉದ್ಯೋಗ ರೀತಿಯಲ್ಲಿ ಪೂನಾದಲ್ಲಿ ಇರುತ್ತಿದ್ದನು. ಅವನು ಸೋಲಾಪುರ್ ಜನಾರ್ದನ್ ಬುವಾ ಮಹಂತರನ್ನು ಸಂಧಿಸಿ ಅವರ ಆಧ್ಯಾತ್ಮಿಕ ಜ್ಞಾನಕ್ಕೆ ಆಕರ್ಷಿತನಾಗಿ ತನ್ನ ಕೆಲಸಕ್ಕೆ ರಾಜೀನಾಮೆ ನೀಡಿ ಅವರ ಸೇವೆಯಲ್ಲಿ ತನ್ನ ಜೀವನವನ್ನು ಕಳೆಯಬೇಕೆಂದು ನಿರ್ಧರಿಸಿಕೊಂಡು ಕೆಲಸಕ್ಕೆ ರಾಜೀನಾಮೆಯನ್ನು ಕೊಟ್ಟನು. ಅವರಿಂದ ಆತ್ಮಜ್ಞಾನವನ್ನು ಹೊಂದಬೇಕೆಂದು ಆತನ ಆಸೆಯಾಗಿತ್ತು. ಬಾಬುರಾವ್ ರುದ್ರಸಾಗರ್ನಲ್ಲಿರುವ ನವಾಲೆಯವರ ಮನೆಗೆ ಜನಾರ್ದನ್ ಬುವಾ ಅವರ ಜೊತೆ ಸೇರಿ ಭಜನೆ ಮಾಡಲು ಹೋದನು. ಅಲ್ಲಿ ಶ್ರೀ ಶಂಕರ ಮಹಾರಾಜರನ್ನು ತನ್ನ ಮನೆಗೆ ಬರಬೇಕೆಂದು ಆಹ್ವಾನಿಸಿದನು. ಆತನ ಪ್ರಾರ್ಥನೆಯನ್ನು ಮನ್ನಿಸಿ ಶ್ರೀ ಮಹಾರಾಜರು ಅವನ ಮನೆಗೆ ಹೋದರು. ನಂತರವೂ ಸಹ ಆಗಾಗ ಆತನ ಮನೆಗೆ ಹೋಗುತ್ತಿದ್ದರು. ಶ್ರೀ ಕೃಷ್ಣನು ವಿದುರನ ಮನೆಗೆ ಹೋದಂತೆ ಶ್ರೀ ಮಹಾರಾಜರು ಬಡವನಾದ ಬಾಬುರಾವ್ ರುದ್ರನ ಮನೆಗೆ ಹೋದರು. ಶ್ರೀ 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 ವಿಠಲಾನಂದ ಸರಸ್ವತಿ ಮಹಾರಾಜ್ರವರು ಲೇಖಕನ ಮನೆಗೆ ಬಂದು ಆಶೀರ್ವದಿಸಿದರು. ಸದ್ಗುರುಗಳಿಗೆ ಧನಿಕ ಬಡವ ಎಂಬ ಭೇದಗಳಿರುವುದಿಲ್ಲ. ಅವರು ಭಕ್ತರ ಆಂತರ್ಯಕ್ಕೆ ತಕ್ಕಂತೆ ಅನುಗ್ರಹಿಸುತ್ತಾರೆ. ಶ್ರೀ ಮಹಾರಾಜರು ಬಾಬುರಾವ್ ಮನೆಯಲ್ಲಿರುವಾಗ ರಾವು ಸಾಹೇಬ್ ಅವರ ಸ್ನೇಹಿತನೊಡನೆ ಬಂದು ಶ್ರೀ ಮಹಾರಾಜರನ್ನು ದರ್ಶಿಸಿದನು. ಅವನ ಸ್ನೇಹಿತನಿಗೆ ಬಹಳ ಓದಿದ್ದೇನೆಂಬ ಗರ್ವವಿದ್ದಿತು. ಬಾಬುರಾವ್ ರುದ್ರ 2-3 ಕಪ್ ಟೀ ಮಾಡಿ ತಂದನು. ಶ್ರೀ ಮಹಾರಾಜರು ಅದನ್ನು 10-12 ಜನರಿಗೆ ಕಪ್ನ ತುಂಬಾ ಹಾಕಿ ಹಂಚಿದರು. ಇದು ಒಂದು ಮಹಿಮೆ. ರಾವು ಸಾಹೇಬ್ ಸ್ನೇಹಿತನಿಗೆ ತಿಳಿಯುವುದಕ್ಕಾಗಿ ಹೀಗೆ ಮಹಿಮೆಯನ್ನು ಮಾಡಿದರು. ಒಮ್ಮೆ ಪೂನಾದಲ್ಲಿ ಒಬ್ಬ ಬ್ಯಾರಿಸ್ಟರ್ ಅವನ ಸ್ನೇಹಿತನೊಡನೆ ಶ್ರೀ ಮಹಾರಾಜರನ್ನು ಅವಮಾನಿಸಲು ಬಂದನು. ಅವರು ಶ್ರೀ ಮಹಾರಾಜರ ಎದುರಿಗೆ ಬಂದೊಡನೆ ಶ್ರೀ ಮಹಾರಾಜರು ಒಂದೇ ನೆಗೆತಕ್ಕೆ ಕುಳಿತು ಅವನ ಕತ್ತನ್ನು ಹಿಡಿದರು. ಆ ಹಿಡಿತಕ್ಕೆ ಅವನಿಗೆ ಉಸಿರಾಡಲಾಗಲಿಲ್ಲ. ತಪ್ಪಿಸಿಕೊಳ್ಳಲೂ ಆಗುತ್ತಿರಲಿಲ್ಲ. ಬಹಳ ಕಷ್ಟವಾದ ಪರಿಸ್ಥಿತಿ. ಅವನಿಂದ ತಡೆಯಲಾಗಲಿಲ್ಲ. ಕೊನೆಗೆ ತಡೆಯಲಾಗದೆ ಶ್ರೀ ಮಹಾರಾಜರನ್ನು ಕ್ಷಮೆ ಕೇಳಿದನು. ನಂತರ ಬಿಟ್ಟರು. ಅವನು ಎಷ್ಟು ಭಯಪಟ್ಟನೆಂದರೆ ಅವರು ಬಿಟ್ಟೊಡನೆ ಒಂದೇ ಓಟ ಓಡಿ ಹೋದನು. ಅವನ ಜೀವನದಲ್ಲಿ ಎಂದಿಗೂ ಅವರೆದುರಿಗೆ ಬರಲಿಲ್ಲ. ಮಾಲಿನಗರದಲ್ಲಿ ಒಂದು ಫ್ಯಾಕ್ಟರಿ ನಿರ್ಮಾಣವು ಪೂರ್ತಿ ಆಗುತ್ತಿರಲಿಲ್ಲ. ಶ್ರೀ ಶಂಕರ ಮಹಾರಾಜರ ಭಕ್ತರಲ್ಲೊಬ್ಬರು ಈ ವಿಷಯವನ್ನು ಅವರಿಗೆ ತಿಳಿಸಿ ಒಮ್ಮೆ ಬಂದು ಫ್ಯಾಕ್ಟರಿಯನ್ನು ನೋಡಬೇಕೆಂದು ಪ್ರಾರ್ಥಿಸಿದರು. ಶ್ರೀ ಮಹಾರಾಜರು ಅಂಗೀಕರಿಸಿ ಅಲ್ಲಿಗೆ ಹೋದರು. ಆ ಸ್ಥಳವನ್ನು ಪರೀಕ್ಷಿಸಿ ನೋಡಿದರು. ಒಂದು ಸ್ಥಳದಲ್ಲಿ ನಿಂತು ಅಗೆಯುವಂತೆ ಹೇಳಿದರು. ಅಲ್ಲಿ ಅಗೆದು ನೋಡಿದಾಗ ಪಾದುಕೆಗಳು ಕಂಡವು. ಆ ಪಾದುಕೆಯನ್ನು ನೋಡಿ ಎಲ್ಲರೂ ಆಶ್ಚರ್ಯಪಟ್ಟರು. ಶ್ರೀ ಮಹಾರಾಜರು ಆ ಪಾದುಕೆಯನ್ನು ಯೋಗಿ ಶ್ರೀ ಗೆಹ್ನಿನಾಥರವರದ್ದು. ಅಲ್ಲಿ ದೇವಾಲಯವನ್ನು ನಿರ್ಮಿಸಿ ಈ ಪಾದುಕೆಗಳನ್ನು ಪ್ರತಿಷ್ಠಾಪಿಸಬೇಕು ಎಂದು ಆದೇಶಿಸಿದರು. ಆ ಕೆಲಸ ಮುಗಿದ ನಂತರ ಫ್ಯಾಕ್ಟರಿಯ ನಿರ್ಮಾಣವು ನಿರಾತಂಕವಾಗಿ ಸಾಗಿ ಉತ್ಪತ್ತಿಯು ಪ್ರಾರಂಭವಾಯಿತು. ಯೋಗಿ ಮತ್ತು ಅವರ ಭಕ್ತರು ಶ್ರೀ ಶಂಕರ ಮಹಾರಾಜರು ವಿವಿಧ ಯಾತ್ರಾ ಸ್ಥಳಗಳ ತೀರ್ಥಯಾತ್ರೆಗಳನ್ನು ಮಾಡಿದರು. ಆಯ್ಕೆ ಮಾಡಿದ ಭಕ್ತರನ್ನು ಮಾತ್ರ ತಮ್ಮೊಡನೆ ಕರೆದುಕೊಂಡು ಹೋಗುತ್ತಿದ್ದರು. ಅವರು ತಮ್ಮ ಭಕ್ತರೊಡನೆ ನರಸೋಬಾವಾಡಿ, ಔದುಂಬುರ, ಮಹೋರ್ಗಢ್, ನಾಸಿಕ್, ಪಂಚವಟ್ಟಿ, ತ್ರಯಂಬಕೇಶ್ವರ್, ಪಂಡರೀಪುರ, ಸೋಲಾಪುರ, ತುಳಜಾಪುರ, ಸಜ್ಜನಗಡ, ಗಿರ್ನಾರ್, ನಾಗನಾಥ್, ಅಂತಃಪುರ್, ಅಹಮದ್ ನಗರ್,
ವಾಸಿ, ಮಾಲಿನಗರ್, ಯೋಗಿ ಮಚ್ಚೀಂದ್ರನಾಥ್ ಸಮಾಧಿ, ಅಕ್ಕಲ್ಕೋಟೆ, ಹೈದರಾಬಾದ್, ಕೇತು ಕುಮಾರ್, ವೃದ್ಧೇಶ್ವರ ಮೊದಲಾದ ಕ್ಷೇತ್ರಗಳನ್ನು ದರ್ಶಿಸಿದರು. ಅವರು ಆಯಾ ಕ್ಷೇತ್ರಗಳಲ್ಲಿ ವಿವಿಧ ದೇವತಾ ರೂಪಗಳನ್ನು ದರ್ಶನ ಮಾಡುತ್ತಿದ್ದರು. ಅವರು ಅವರ ಭಕ್ತರಿಗೆ ಒಳ್ಳೆಯ ನಡತೆ ಮತ್ತು ಆಧ್ಯಾತ್ಮಿಕ ಮಾರ್ಗವನ್ನು ತೋರಿಸುತ್ತಿದ್ದರು. ಯೋಗಿಗಳಿಗೆ, ಸಿದ್ಧ ಪುರುಷರಿಗೆ ಕೃತಜ್ಞತೆ ತೋರಿಸುವುದು, ಸಂಘದವರಿಗೆ ಸಹಾಯ ಮಾಡುವುದು ಮತ್ತು ಒಳ್ಳೆಯ ಕೆಲಸ ಮಾಡುವುದು, ಮಹಾತ್ಮರ ಜನ್ಮದಿನ ಮತ್ತು ಸಮಾಧಿ ಉತ್ಸವಗಳನ್ನು ಮಾಡುವುದು, ಇಂತಹ ಉತ್ಸವಗಳನ್ನು ಶ್ರೀ ಶಂಕರ ಮಹಾರಾಜರು ಎಷ್ಟೋ ಉತ್ಸಾಹದಿಂದ ನಡೆಸುತ್ತಿದ್ದರು. ಇದಲ್ಲದೆ ಅನೇಕ ಗ್ರಾಮಗಳಲ್ಲಿ, ಕ್ಷೇತ್ರಗಳಲ್ಲಿ ಭಕ್ತರಿಂದ ಉತ್ತಮ ಗ್ರಂಥಗಳನ್ನು ಮತ್ತು ದಾಸಬೋಧೆ, ಏಕನಾಥ ಭಾಗವತ, ಜ್ಞಾನೇಶ್ವರಿ, ಶ್ರೀ ಗುರುಚರಿತ್ರೆ, ಶ್ರೀ ಗುರುಲೀಲಾಮೃತ ಮೊದಲಾದವುಗಳನ್ನು ಪಾರಾಯಣ ಮಾಡಿಸುತ್ತಿದ್ದರು. ಇಲ್ಲಿ ನಮ್ಮ ಸದ್ಗುರುಗಳಾದ ಶ್ರೀ 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 ವಿಠಲಾನಂದ ಸರಸ್ವತಿ ವಿಠಲ್ ಬಾಬಾರವರೂ ಸಹ ತಮ್ಮ ಭಕ್ತರೊಡನೆ ಗುರುಸ್ಥಾನಗಳಾದ ಪೀಠಾಪುರ, ಗಾಣಗಾಪುರ, ಶಿರಡಿ, ಅಕ್ಕಲ್ಕೋಟೆ ಮೊದಲಾದ ಗುರುಕ್ಷೇತ್ರಗಳಲ್ಲಿ ಶ್ರೀ ಗುರುಚರಿತ್ರೆಯಂತಹ ಸದ್ಗ್ರಂಥಗಳ ಪಾರಾಯಣ ಮಾಡಿಸಿದ ವಿಷಯ ಬಹುಶಃ ಎಲ್ಲರಿಗೂ ತಿಳಿದೇ ಇದೆ. ಸದ್ಗುರುಗಳು ಯಾವ ಯಾವ ರೂಪ ಧರಿಸಿದರೂ ಅವರ ಮಾರ್ಗದಲ್ಲಾಗಲಿ, ಸಾಧನೆ, ಶಿಕ್ಷಣದಲ್ಲಾಗಲಿ ಯಾವ ವಿಧವಾದ ಬದಲಾವಣೆಯೂ ಇರುವುದಿಲ್ಲ. ಭಕ್ತ ಜನ ಸಂರಕ್ಷಣೆ ಮಾತ್ರವೇ ಅವರ ನಿರ್ಲಕ್ಷ್ಯವಾಗಿರುತ್ತದೆ. ಶ್ರೀ ವಿಠಲ್ ಬಾಬಾರವರ ಕರುಣೆ ಮತ್ತು ಸಹವಾಸ ಆಶೀರ್ವಾದಗಳು ದೊರೆಯುವುದು ನಮ್ಮ ಅದೃಷ್ಟ ಮತ್ತು ಪೂರ್ವಜನ್ಮದ ಸುಕೃತವಾಗಿದೆ. ಶ್ರೀ ಶಂಕರ ಮಹಾರಾಜರು ನಿರ್ವಹಿಸುವ ಉತ್ಸವಗಳಿಗೆ ಅಸಂಖ್ಯಾತವಾಗಿ ಜನರು ಬರುತ್ತಿದ್ದರು. ಎಲ್ಲಾ ಭಕ್ತರಿಗೂ ಶ್ರೀ ಮಹಾರಾಜರು ಊಟದ ವ್ಯವಸ್ಥೆ ಮಾಡುತ್ತಿದ್ದರು. ಶ್ರೀ ಮಹಾರಾಜರು ಈ ವಿಧವಾಗಿ ಮಾಡಲು ಕಾರಣ ಪ್ರಜೆಗಳು ಕುಲ ಮತ ಭೇದವಿಲ್ಲದೆ ಇರಬೇಕೆಂದಷ್ಟೇ. ಇದೇ ವಿಧವಾದ ಸಂಘಟನೆಗಳು ಶಿರಡಿ ಸಾಯಿ ಚರಿತ್ರೆಯಲ್ಲಿಯೂ ಸಹ ನಾವು ಓದಿದ್ದೇವೆ. ಶ್ರೀ ವಿಠಲಾನಂದ ಸರಸ್ವತಿ ವಿಠಲ್ ಬಾಬಾರವರೂ ಸಹ ಗುರು ಪೌರ್ಣಮಿ, ದತ್ತ ಜಯಂತಿ, ಶ್ರೀರಾಮನವಮಿ, ಶಿವರಾತ್ರಿಯ ಲಕ್ಷ ದೀಪೋತ್ಸವ, ಸಾಮೂಹಿಕ ಗುರುಚರಿತ್ರೆಯ ಪಾರಾಯಣಗಳು ಮುಂತಾದ ಯಜ್ಞ ನಿರ್ವಹಣೆಗಳನ್ನು ಲೋಕ ಕಲ್ಯಾಣ ನಿಮಿತ್ತವಾಗಿ ನಿರ್ವಹಿಸುತ್ತಿದ್ದಾರೆ. ನಗರ್ನಲ್ಲಿ ವಾಸಿಸುತ್ತಿದ್ದ ಸೋನಾವಾವೆ ಮನೆಗೆ ಶ್ರೀ ಮಹಾರಾಜರು ಆಗಾಗ್ಗೆ ಹೋಗುತ್ತಿದ್ದರು. ಆತನು ಹಾಡುತ್ತಿದ್ದಂತೆ ಶ್ರೀ ಮಹಾರಾಜರು ನರ್ತಿಸುತ್ತಿದ್ದರು. ತನ್ಮಯತ್ವದಿಂದ ಅವರ ಕಣ್ಣುಗಳಲ್ಲಿ ಆನಂದ ಬಾಷ್ಪಗಳು ಸುರಿಯುತ್ತಿದ್ದವು. ಭಕ್ತಿ ಹೃದಯವನ್ನು ತುಂಬಿದಾಗ ಕಣ್ಣೀರಿನ ರೂಪದಲ್ಲಿ ಹೊರಬರುತ್ತದೆ. ಶ್ರೀ ಮಹಾರಾಜರು ಬಡವರಿಗೆ ಸಹಾಯ ಮಾಡುವುದರಲ್ಲೂ ಮತ್ತು ಬಡವರನ್ನು ರಕ್ಷಿಸುವುದರಲ್ಲೂ ಅವರ ಜೀವನವನ್ನು ಮುಡುಪಾಗಿಟ್ಟಿದ್ದರು. ಅವರು ಅಸ್ಪೃಶ್ಯತೆಯನ್ನು ಎಂದಿಗೂ ಭಾವಿಸುತ್ತಿರಲಿಲ್ಲ. ಅವರು ಬೆಳೆದದ್ದು ಸದ್ಬ್ರಾಹ್ಮಣ ಕುಟುಂಬದಲ್ಲಾದರೂ ಆಚಾರ ವ್ಯವಹಾರಗಳು ಮಾನವನನ್ನು ಸರಿಯಾದ ದಾರಿಯಲ್ಲಿ ನಡೆಸಲು ಮಾತ್ರವೇ ಎನ್ನುತ್ತಿದ್ದರು. ಅವರು ಬಡವರೊಡನೆ ಇರಲು ಇಷ್ಟಪಡುತ್ತಿದ್ದರು. ಅವರು ಧನವಂತರೊಡನೆ ಇರುವುದಕ್ಕಿಂತ ಬಡವರ ಕಷ್ಟದಲ್ಲಿರುವವರೊಡನೆ ಇದ್ದು ಅವರನ್ನು ಕಾಪಾಡುವುದೇ ಅವರ ಲಕ್ಷ್ಯವಾಗಿತ್ತು. ಯೋಗಿಗಳ ಸಂಗಮ. ಶ್ರೀ ಶಂಕರ ಮಹಾರಾಜರು ಎಷ್ಟೋ ಜನ ಯೋಗಿಗಳನ್ನು ದರ್ಶಿಸಿದರು. ಅವರು ಕಪಟ ಯೋಗಿಗಳನ್ನು ದ್ವೇಷಿಸುತ್ತಿದ್ದರು. ಆದರೆ ಒಳ್ಳೆಯ ಸಾಧಕರನ್ನು, ನಿಜವಾದ ಸಾಧಕರನ್ನು ದರ್ಶಿಸಿದಾಗ ಗೌರವ ಮರ್ಯಾದೆಗಳಿಂದ ಆದರಿಸುತ್ತಿದ್ದರು. ಒಮ್ಮೆ ಒಬ್ಬ ವೃದ್ಧ ಸಾಧುವನ್ನು ಆಲಿಂಗನ ಮಾಡಿಕೊಂಡರು. ನಂತರ ವೃದ್ಧ ಸಾಧುಗಳು ಹೊರಟು ಹೋದರು. ನಂತರ ವೃದ್ಧ ಸಾಧುಗಳನ್ನು ಕುರಿತು ಶ್ರೀ ಶಂಕರ ಮಹಾರಾಜರು ಹೀಗೆಂದರು: ಆ ವೃದ್ಧ ಸಾಧುವಿನೊಡನೆ ಮಾತನಾಡಿದವರಿಗೆ ಎಷ್ಟೋ ಒಳ್ಳೆಯದಾಗುತ್ತದೆ. ಅವರನ್ನು ಪರಿಶೀಲಿಸಿ ನೋಡಿದಾಗ ಅವರ ತೇಜಸ್ಸು, ಜ್ಞಾನವು ಬಹಳ ಸುಲಭವಾಗಿ ತಿಳಿಯುತ್ತದೆ. ಅವರು ಎಷ್ಟೋ ತತ್ವಜ್ಞಾನವನ್ನು ಪ್ರಪಂಚಕ್ಕೆ ತಿಳಿಸಬಲ್ಲರೆಂದರು. ತತ್ವವೇತ್ತ ಶ್ರೀ ಜಿಡ್ಡು ಕೃಷ್ಣಮೂರ್ತಿ ಪೂನಾದಲ್ಲಿ ಒಂದು ಉಪನ್ಯಾಸಕ್ಕೆ ಬಂದಿದ್ದರು. ಅವರ ಉಪನ್ಯಾಸವಾದ ನಂತರ ಪೂನಾ ರೈಲ್ವೆ ಸ್ಟೇಷನ್ಗೆ ಬಂದಾಗ ಶ್ರೀ ಶಂಕರ ಮಹಾರಾಜರು ಅವರಿಗೆ ತುಳಸಿ ಮಾಲೆಯನ್ನು ಹಾಕಿ ಸತ್ಕರಿಸಿದರು. ಆ ನಂತರ ಅವರನ್ನು ಆಲಿಂಗನ ಮಾಡಿಕೊಂಡು ಬೀಳ್ಕೊಟ್ಟರು. ಇದೇ ವಿಧವಾಗಿ ಶ್ರೀ ಮಹಾರಾಜರು ಶ್ರೀ ಮೆಹರ್ ಬಾಬಾರವರನ್ನೂ ಸತ್ಕರಿಸಿದರು. ಜ್ಞಾನರತ್ನ ಮಹರ್ಷಿ ಶ್ರೀ ದೋಂಡಿ ಶಾಸ್ತ್ರಿ ಆಲಿಬಾಗ್ ವಿನೋದ್ ಶ್ರೀಶಂಕರ ದಾವಲ್ಗಿರಿ ಎಂಬ ಅದ್ಭುತವಾದ ಆಧ್ಯಾತ್ಮಿಕ ಗ್ರಂಥವನ್ನು ರಚಿಸಿದರು. ಅದನ್ನು ಸ್ವಲ್ಪ ಕಾಲಗಳ ನಂತರ ಶ್ರೀಮತಿ ಜೋಯಿಸ್ ಬೆಲಾಕ್ವಿಚ್ ಇಂಗ್ಲಿಷಿನಲ್ಲಿ ಟುವರ್ಡ್ ಸೆಂಟರ್ ಎಂಬ ಹೆಸರಿನಿಂದ ಅನುವಾದ ಮಾಡಿದರು.
ಶ್ರೀ ವಾಲಿ ಮಹಾರಾಜ್ ಹಿಮಾಲಯದಲ್ಲಿ ಅನೇಕ ಯೋಗಿಗಳನ್ನು, ಸಿದ್ಧ ಪುರುಷರನ್ನು ಸಂಧಿಸಿದರು. ಆದರೆ ಅವರು ಶ್ರೀ ಶಂಕರ ಮಹಾರಾಜರನ್ನು ಭೇಟಿಯಾದ ಸಂದರ್ಭದಲ್ಲಿ ಅವರಿಗುಂಟಾದ ಆಧ್ಯಾತ್ಮಿಕ ಜ್ಞಾನವು ಅಪಾರವಾದದ್ದು. ಆತನು ಅವರ ದರ್ಶನವು ದೈವ ಸಂಕಲ್ಪವೆಂದು ದೃಢವಾಗಿ ನಂಬುತ್ತಿದ್ದರು. ಅವನು ದರ್ಶಿಸಿದ ಯೋಗಿಗಳಲ್ಲೆಲ್ಲ ಶ್ರೀ ಶಂಕರ ಮಹಾರಾಜರು ಉತ್ತಮವೆನ್ನುತ್ತಿದ್ದರು. ಶ್ರೀ ಶಂಕರ ಮಹಾರಾಜರೂ ಸಹ ಆ ಮಹರ್ಷಿಗೆ ಆಧ್ಯಾತ್ಮಿಕ ಜ್ಞಾನವನ್ನು ಅನುಗ್ರಹಿಸಿ ಆಶೀರ್ವದಿಸಿದರು. ಶ್ರೀ ಗೋವಿಂದರಾವ್ ಆಧ್ಯಾತ್ಮಿಕವಾಗಿ ಬಹಳ ಉತ್ತಮ ಸ್ಥಿತಿಯಲ್ಲಿದ್ದು ಆತ್ಮಜ್ಞಾನವನ್ನು ಹೊಂದಿದ ವ್ಯಕ್ತಿ. ಆತನು ಶ್ರೀ ಮಹಾರಾಜರನ್ನು ಮೆಹೆಂದಲೆ ಮನೆಯಲ್ಲಿ ಭೇಟಿಯಾಗಿ ಶ್ರೀ ಮಹಾರಾಜರನ್ನು ಬಹಳ ಗೌರವಿಸಿದನು. ಬಹಳ ಆದರದಿಂದ ಶ್ರೀ ಮಹಾರಾಜರು ಆತನೊಡನೆ ಸಂಭಾಷಿಸುವ ಅವಕಾಶವನ್ನು ನೀಡಿದರು. ಶ್ರೀ ಶಂಕರ ಮಹಾರಾಜರು ಯೋಗಿಗಳನ್ನು, ಸಿದ್ಧ ಪುರುಷರನ್ನು, ನಿಜವಾದ ಸಾಧಕರನ್ನು ಯಾವ ವಿಧದಿಂದ ಗೌರವಿಸುತ್ತಿದ್ದರೋ ಹಾಗೆಯೇ ಕಳ್ಳ ಸನ್ಯಾಸಿಗಳು, ಕಪಟ ಯೋಗಿಗಳನ್ನು ಅದೇ ವಿಧವಾಗಿ ದ್ವೇಷಿಸಿ ಅವರಿಗೆ ತಕ್ಕ ಗುಣಪಾಠಗಳನ್ನು ಕಲಿಸುತ್ತಿದ್ದರು. ಹೈದರಾಬಾದ್ ಸನ್ಯಾಸಿಯೊಬ್ಬರು ಶ್ರೀ ಶಂಕರ ಮಹಾರಾಜರ ಭಕ್ತನು. ಆತನು ತಾನು ಶ್ರೀ ಮಹಾರಾಜರ ಭಕ್ತರಲ್ಲೆಲ್ಲ ಅಗ್ರಗಣ್ಯನೆಂದು ಅಭಿಪ್ರಾಯ ಪಡುತ್ತಿದ್ದನು. ಅವನ ಭಾವನೆಯನ್ನು ತೊಲಗಿಸಲು ಶ್ರೀ ಮಹಾರಾಜರು ನಗರ್ನಿಂದ ಹೈದರಾಬಾದಿಗೆ ಹೋದರು. ಇನ್ನು ಆ ಸನ್ಯಾಸಿಗೆ ಹಬ್ಬವೇ ಹಬ್ಬ. ಸಮುಚಿತ ಸತ್ಕಾರಗಳಿಂದ ಶ್ರೀ ಮಹಾರಾಜರನ್ನು ಗೌರವಿಸಿದ. ಶ್ರೀ ಮಹಾರಾಜರು ಒಂದು ಬಕೆಟ್ ತುಂಬಾ ಕುದಿಯುವ ನೀರನ್ನು ಕೇಳಿದರು. ತಕ್ಷಣವೇ ಆತನು ಬಿಸಿ ನೀರನ್ನು ಸಿದ್ಧಪಡಿಸಿದನು. ಶ್ರೀ ಮಹಾರಾಜರು ಆ ನೀರಿನಲ್ಲಿ ಸ್ನಾನ ಮಾಡಿದರು. ಅಂತಹ ಕುದಿಯುವ ನೀರಿನಲ್ಲಿ ಸ್ನಾನ ಮಾಡಿದರೂ ಸಹ ಅವರ ಮೈ ಮೇಲೆ ಚರ್ಮ ಏಳುವುದಾಗಲಿ, ಬೊಬ್ಬೆಗಳು ಏಳುವುದಾಗಲಿ ಆಗಲಿಲ್ಲ. ಈ ಘಟನೆಯನ್ನು ನೋಡಿದ ಜನ ಆಶ್ಚರ್ಯದಿಂದ ಮೂಗಿನ ಮೇಲೆ ಬೆರಳಿಟ್ಟರು. ಅವರು ಸ್ನಾನ ಮಾಡಿ ಅರ್ಧ ನೀರನ್ನು ಬಕೆಟ್ನಲ್ಲಿ ಬಿಟ್ಟು ಸನ್ಯಾಸಿಯನ್ನು ಸ್ನಾನ ಮಾಡಲು ಹೇಳಿದರು. ಆತನು ಭಯದಿಂದ ನಿಂತು ಬಿಟ್ಟನು. ಅಂತಹ ಕುದಿಯುವ ನೀರಿನಿಂದ ಸ್ನಾನವೆಂದರೆ ವಿಪರೀತ ಭಯವಾಯಿತವನಿಗೆ. ಶ್ರೀ ಮಹಾರಾಜರು ತನ್ನ ಗರ್ವವನ್ನು ಅಡಗಿಸುವುದಕ್ಕಾಗಿಯೇ ಹೀಗೆ ಮಾಡಿದರೆಂದು ಅರ್ಥವಾಯಿತವನಿಗೆ. ಶ್ರೀ ಮಹಾರಾಜರ ಪಾದದ ಮೇಲೆ ಬಿದ್ದು ಕ್ಷಮಾಪಣೆ ಬೇಡಿದನು. ಆತನ ಮೋಸಗಾರಿಕೆ, ಕಪಟ ಬುದ್ಧಿಯೂ ಹೋಗಿ ಮತ್ತಷ್ಟು ಹಠದಿಂದ ಆತ್ಮಜ್ಞಾನವನ್ನು ಸಂಪಾದಿಸಿದನು. ಹಣ್ಣಿನ ಭಾರದಿಂದ ಬಳ್ಳಿಯೂ ಬಗ್ಗಿದಂತೆ ಜ್ಞಾನದಿಂದ ಪಂಡಿತರು ವಿನಯ ಸಂಪನ್ನರಾಗುತ್ತಾರೆ ಮತ್ತು ಅವರೆಷ್ಟೋ ಪವಿತ್ರವಾಗಿಯೂ ವಿನಯ ವಿಧೇಯತೆ ಉಳ್ಳವರಾಗಿಯೂ ಇರುತ್ತಾರೆ. ಮೆಕ್ಕಾನಲ್ಲಿ ನೂರಿ ಚಾಚಾ. ಒಮ್ಮೆ ಇಬ್ಬರು ಮುಸ್ಲಿಂ ವ್ಯಕ್ತಿಗಳು ಮೆಕ್ಕಾದಿಂದ ಪೂನಾಗೆ ಬಂದರು. ಅವರು ನೂರಿ ಚಾಚಾ ಎಂಬ ಹೆಸರುಳ್ಳ ಫಕೀರರನ್ನು ಹುಡುಕುತ್ತಿದ್ದೇವೆಂದು ಅವರ ಬಳಿ ಇರುವ ವಿಳಾಸವನ್ನು ತೋರಿಸಿ ನೂರಿ ಚಾಚಾ ಎಲ್ಲಿದ್ದಾರೆಂದು ವಿಚಾರಿಸಿದರು. ಕೊನೆಗೆ ಅಭಯಂಕರ್ ಮನೆಯದು. ಅಭಯಂಕರ್ ಅವರ ತಾಯಿ ಆ ಇಬ್ಬರನ್ನೂ ಹೊರಗಟ್ಟಿ ಇಲ್ಲಿ ಅಂತಹ ಹೆಸರಿನವರು ಯಾರೂ ಇಲ್ಲವೆಂದಳು. ಅವರು ಆಕೆಯನ್ನು ಪದೇ ಪದೇ ಬೇಡಿಕೊಂಡರು. ನೂರಿ ಚಾಚಾರವರೇ ಸ್ವತಃ ಈ ವಿಳಾಸವನ್ನು ಕೊಟ್ಟರೆಂದು, ಅವರಿಲ್ಲೇ ಇರುವರೆಂದು ಅವರು ಪದೇ ಪದೇ ಹೇಳಿ ಆಕೆಯನ್ನು ಬೇಡುತ್ತಿದ್ದರು. ಶ್ರೀ ಶಂಕರ ಮಹಾರಾಜರು ಈ ಘಟನೆಯನ್ನು ನೋಡುತ್ತಾ ಆನಂದದಿಂದ ಆಸ್ವಾದಿಸುತ್ತಿದ್ದರು. ಅವರು ಮಹಡಿಯಲ್ಲಿ ನಿಂತು ಈ ವ್ಯವಹಾರವನ್ನು ನೋಡುತ್ತಿರುವುದನ್ನು ಗಮನಿಸಿ ಹೇಗೋ ಅವರನ್ನು ಸಂಧಿಸಿ ಪ್ರಾರ್ಥಿಸಿ ಮುಸ್ಲಿಮರಿಬ್ಬರು ಶ್ರೀ ಮಹಾರಾಜರನ್ನು ಪ್ರಾರ್ಥಿಸಿದರು. ಶ್ರೀ ಮಹಾರಾಜರು ಅವರೊಡನೆ ಬಹಳ ಪ್ರೇಮದಿಂದ ಉರ್ದುವಿನಲ್ಲಿ ಮಾತನಾಡಿಸಿದರು. ಇನ್ನು ಆಶ್ಚರ್ಯ ಪಡುವುದು ಅಭಯಂಕರ್ ಕುಟುಂಬದವರದಾಯಿತು. ಮೆಕ್ಕಾದಲ್ಲಿ ದರ್ಶನ ಕೊಟ್ಟು ನೂರಿ ಚಾಚಾ ಮತ್ತು ಶ್ರೀ ಶಂಕರ ಮಹಾರಾಜರು ಒಬ್ಬರೇ ಎಂದು ಅರ್ಥವಾಗಲು ಬಹಳ ಕಾಲ ಹಿಡಿಯಲಿಲ್ಲ. ಗಿರ್ನಾರ್ ಯಾತ್ರೆ. ನಗರ್ನಲ್ಲಿರುವಾಗ ಶ್ರೀ ಶಂಕರ ಮಹಾರಾಜರು ಒಬ್ಬ ಭಕ್ತನ ಮನೆಗೆ ಹೋದರು. ಇದ್ದಕ್ಕಿದ್ದಂತೆ ಶ್ರೀ ಮಹಾರಾಜರು ಆ ಕುಟುಂಬದವರನ್ನು ಗಿರ್ನಾರ್ ಯಾತ್ರೆಗೆ ಸಿದ್ಧರಾಗಿರೆಂದರು. ಗಿರ್ನಾರ್ ಯಾತ್ರೆ ದತ್ತ ಭಕ್ತರಿಗೆ ಬಹಳ ಪ್ರಿಯವಾದದ್ದು. ಅದರಲ್ಲಿಯೂ ದತ್ತಾವತಾರರಾದ ಶ್ರೀ ಶಂಕರ ಮಹಾರಾಜರೊಡನೆ ಎಂದರೆ ಯಾರು ತಾನೇ ಅಂತಹ ಸುವರ್ಣಾವಕಾಶವನ್ನು ಬಿಡುತ್ತಾರೆ. ಒಟ್ಟಾರೆ 4-5 ಜನ ಹೊರಡಲು ಸಿದ್ಧರಾದರು. ನದಿಗಳು, ಗುಡ್ಡಗಳು, ಪರ್ವತಗಳು, ದಟ್ಟವಾದ ಅರಣ್ಯಗಳು ಎಲ್ಲವನ್ನೂ ದಾಟಿ ಮಾರನೆಯ ದಿನ ಅರ್ಧರಾತ್ರಿಗೆ ಗಿರ್ನಾರ್ ಪರ್ವತದ ಕೆಳಭಾಗಕ್ಕೆ ಸೇರಿದರು. ಅಂತಹ ಅರ್ಧರಾತ್ರಿಯ ವೇಳೆ ಪರ್ವತವನ್ನು ಹತ್ತಲು ಶ್ರೀ ಮಹಾರಾಜರು ನಿರ್ಣಯಿಸಿದರು. ಅವರ ಮೇಲಿನ ವಿಶ್ವಾಸದಿಂದ ಎಲ್ಲರೂ ಸಹ ಪರ್ವತವನ್ನು ಹತ್ತಲು ಪ್ರಾರಂಭಿಸಿದರು. ಅದರಲ್ಲಿ ಒಂದು ಚಿಕ್ಕ ಮಗುವಿದ್ದಿತು.
ಆ ಮಗು ಹತ್ತಲಾರದೆ ಕಷ್ಟಪಡುತ್ತಿದ್ದರೆ ಶ್ರೀ ಮಹಾರಾಜರು ಮಗುವನ್ನು ತಮ್ಮ ಭುಜದ ಮೇಲೆ ಕೂಡಿಸಿಕೊಂಡು ಅರ್ಧ ಗಂಟೆಯಲ್ಲಿ ಹತ್ತಿಬಿಟ್ಟರು. 10,000 ಮೆಟ್ಟಿಲುಗಳಿರುವ ಪರ್ವತವನ್ನು ಹತ್ತಲು ಸಾಧಾರಣ ಮನುಷ್ಯರಿಗೆ 5-6 ಗಂಟೆಗಳಾದರೂ ಬೇಕು. ಅಂತಹುದು ಮೈಯಲ್ಲಿ ಅಷ್ಟು ಅಂಗವಿಕಲತೆ ಇದ್ದರೂ ಶ್ರೀ ಮಹಾರಾಜರು ಮಗುವನ್ನೆತ್ತಿಕೊಂಡು ಅರ್ಧ ಗಂಟೆಯಲ್ಲಿ ಪರ್ವತವನ್ನು ಹತ್ತಿದರೆಂದರೆ ಆಶ್ಚರ್ಯ ಮತ್ತು ನಂಬಲ ಸಾಧ್ಯವಾದಂತಹ ವಿಷಯ. ಆದರೂ ಇದು ನಡೆದಿದೆ. ಸಿದ್ಧ ಪುರುಷರಿಗೆ ಮತ್ತು ಯೋಗಿಗಳಿಗೆ ಇದು ಸರ್ವೇ ಸಾಧಾರಣವಾದದ್ದು. ಗಿರ್ನಾರ್ ಪರ್ವತದ ಮೇಲೆ ದತ್ತ ಪಾದುಕೆಗಳ ಬಳಿ ನಿಂತು ಶ್ರೀ ಮಹಾರಾಜರು ಅಲಕ್ಕೆಂದು ಶಬ್ದ ಮಾಡಲು ಅಲ್ಲಿರುವ ಯೋಗಿಗಳು ಸಿದ್ಧ ಪುರುಷರು ಅವರ ಮುಂದೆ ಬಂದು ನಿಂತರು. ಎಲ್ಲೆಡೆ ಕತ್ತಲು. ಅರ್ಧರಾತ್ರಿಯ ಸಮಯದಲ್ಲಿ ತಮ್ಮ ಮುಂದೆ ನಿಂತಿರುವ ಯೋಗಿಗಳ ಮುಂದೆ ತನ್ನ ಯೋಗಾಗ್ನಿಯಿಂದ ಅಗ್ನಿಯನ್ನು ಪ್ರಜ್ವಲಿಸಿದರು. ಅವರ ಭಕ್ತರು ಧುನಿಯ ಎದುರಿಗೆ ನಿಂತಿದ್ದಾರೆ. ಯೋಗಿಗಳು ಸಂಸ್ಕೃತದಲ್ಲಿ ಸಂಭಾಷಿಸಿದರು. ನಂತರ ಅಡಿಗೆ ಮಾಡಿ ಮಹಾರಾಜರು ದತ್ತ ಪಾದುಕೆಗಳಿಗೆ ನೈವೇದ್ಯ ಮಾಡಿ ಭಕ್ತರೆಲ್ಲರಿಗೂ ಬಡಿಸಿದರು. ಚಿಕ್ಕ ಮಕ್ಕಳಿಗೆ ಬೆಲ್ಲ ಮತ್ತು ಕೊಬ್ಬರಿಯಿಂದ ಮಾಡಿದ ಬರ್ಫಿಯನ್ನು ಕೊಟ್ಟರು. ಇಲ್ಲಿ ಆಶ್ಚರ್ಯ ಪಡುವ ವಿಷಯ, ಆ ಗಿರ್ನಾರ್ ಶಿಖರದ ಮೇಲೆ ಮಾನವ ಸಂಚಾರವಾಗಲಿ ಜನವಾಸವಾಗಲಿ ಇಲ್ಲ. ಅಂತಹ ನಿರ್ಮಾನುಷ್ಯ ಪ್ರದೇಶದಲ್ಲಿ ಅವರು ಅಡಿಗೆ ಮಾಡಿ ಬಡಿಸಿದರೆಂದರೆ ಆಶ್ಚರ್ಯವಾದ ವಿಷಯ. ಸೃಷ್ಟಿಕರ್ತನಾದ ಗುರುವಿಗೆ ಅಸಾಧ್ಯವಾದದ್ದೇನಿದೆ? ಅವರ ಲೀಲೆಯು ಅನಂತ. ಗಿರಿಶಿಖರದ ಮೇಲೆ ಶ್ರೀ ಮಹಾರಾಜರು ಸಿಂಹಗಳ ಜೊತೆ ಇರುತ್ತಿದ್ದರು. ಸಿಂಹಗಳೊಡನೆ ಆಟವಾಡುತ್ತಾ ಅದರ ಜೂಲಾವನ್ನು ಸವರುತ್ತಾ ಅದರ ಮೇಲೆ ಮಲಗಿರುವರು. ಪ್ರತಿಯೊಬ್ಬರು ಅವರ ಚರ್ಯೆಗೆ ಆಶ್ಚರ್ಯಪಟ್ಟು ತಮ್ಮ ಕಣ್ಣನ್ನು ತಾವೇ ನಂಬದ್ಯುಕ್ತರಾದರು. ಗಿರ್ನಾರ್ ಯಾತ್ರೆಯ ಕೊನೆಯ ದಿನ ಅಲ್ಲಿರುವ ಮಹಾಪುರುಷರೆಲ್ಲರನ್ನೂ ಊಟಕ್ಕೆ ಆಹ್ವಾನಿಸಿದರು. ಒಬ್ಬೊಬ್ಬ ಯೋಗಿಯು 30-35 ಗೋಧಿ ಉಂಡೆಗಳನ್ನು ತಿನ್ನುತ್ತಾ ಸಾಗಿದರು. ಆ ಊಟದ ಕಾರ್ಯಕ್ರಮ ರಾತ್ರಿಯವರೆಗೂ ಸಾಗಿತು. ಶ್ರೀ ಮಹಾರಾಜರು ನೀಡಿದ ಊಟದಿಂದ ಎಲ್ಲರೂ ಬಹಳ ತೃಪ್ತರಾದರು. ತಮ್ಮೊಡನೆ ಬಂದ ಭಕ್ತರನ್ನು ಊಟ ಮಾಡಬೇಡಿರೆಂದರು. ಒಬ್ಬ ಭಕ್ತನು ಈ ದೃಶ್ಯವನ್ನು ನೋಡಿ ಹಸಿವನ್ನು ತಡೆಯಲಾರದೆ ಊಟ ಮಾಡುತ್ತಿದ್ದ ಒಬ್ಬ ಯೋಗಿಯೊಡನೆ, ನೀನು ಇಷ್ಟು ಊಟ ಮಾಡುತ್ತಿದ್ದೀಯಲ್ಲ, ಹೇಗೆ ಮಾಡಲು ಸಾಧ್ಯವಾಗುತ್ತಿದೆ ಎಂದು ಕೇಳಿಬಿಟ್ಟರು. ಅದಕ್ಕೆ ಉತ್ತರವಾಗಿ ಅವರು, ನಾವು ಸಮಾಧಿ ಹೊಂದಿ 100 ವರ್ಷಗಳಾದವು. ಶ್ರೀ ಶಂಕರ ಮಹಾರಾಜರಂತಹ ಮಹಾತ್ಮರು ಬಂದರೆ ಮಾತ್ರ ನಮಗೆ ಊಟ ಸಿಗುವುದು. ಇಂತಹ ಅವಕಾಶವೂ ಕೂಡ ಬಹಳ ಅಪರೂಪ. ಆದ್ದರಿಂದ ಬಂದ ಅವಕಾಶವನ್ನು ಸದ್ವಿನಿಯೋಗ ಮಾಡಿಕೊಳ್ಳುತ್ತಿದ್ದೇವೆ. ಶ್ರೀ ಶಂಕರ ಮಹಾರಾಜರ ಆಹ್ವಾನದ ಮೇರೆಗೆ ಇಲ್ಲಿಗೆ ಬಂದೆವು. ಈ ಊಟದಿಂದ ತೃಪ್ತಿ ಹೊಂದಿದೆವು. ಇನ್ನು ನಮ್ಮ ಸ್ವಸ್ಥಾನಕ್ಕೆ ಹೋಗುವೆವು ಎಂದ ಮಾತನ್ನು ಕೇಳಿ ಎಲ್ಲರೂ ಆಶ್ಚರ್ಯಕ್ಕೆ ಗುರಿಯಾದರು. ಗಿರ್ನಾರ್ ಯಾತ್ರೆ ಮಾಡುವುದು ಬಹಳ ಕಷ್ಟ. ಅದರಲ್ಲೂ ಸಾಕ್ಷಾತ್ ದತ್ತಾವತಾರವಾದ ಶ್ರೀ ಶಂಕರ ಮಹಾರಾಜರೊಡನೆ ಆ ಯಾತ್ರೆ ಮಾಡುವುದೆಂದರೆ ಎಂತಹ ಪೂರ್ವ ಪುಣ್ಯವರವಿರಬೇಕು. ಅದಲ್ಲದೆ ಸಮಾಧಿ ಹೊಂದಿದ ಮಹಾತ್ಮರು ಒಬ್ಬರ ಇಬ್ಬರ 100 ಜನ ಮಹಾತ್ಮರ ದರ್ಶನ, ಅವರೊಡನೆ 2-3 ದಿನಗಳ ಸಹಚರ್ಯೆ, ಅವರ ಊಟ, ಇಂತಹ ಲೀಲೆಗಳು ಅಪೂರ್ವ. ನಭೂತೋ ನ ಭವಿಷ್ಯತಿ. ಈ ಲೀಲೆಯನ್ನು ಸ್ಮರಣೆ ಮಾಡುವುದರ ಮೂಲಕ ನಮ್ಮೆಲ್ಲರಿಗೂ ಶ್ರೀ ಗುರುಕೃಪೆ ಆಶೀರ್ವಾದ ಲಭಿಸಬೇಕೆಂದು ಪ್ರಾರ್ಥಿಸುತ್ತಾ ಮುಂದಿನ ಕತೆಗೆ ಹೋಗೋಣ. ಶ್ರೀ ಸ್ವಾಮಿ ಸಮರ್ಥ ಮತ್ತು ಶ್ರೀ ಶಂಕರ ಮಹಾರಾಜ್. ಪೂನಾ ನಿವಾಸಿಯಾದ ಒಬ್ಬ ಭಕ್ತನಿಗೆ ಸ್ವಪ್ನ ದರ್ಶನ ಕೊಟ್ಟು ಔದುಂಬರ್ಗೆ ಬಂದು ನಮ್ಮ ಫೋಟೋ ತೆಗೆದುಕೊಳ್ಳುವಂತೆ ಆಜ್ಞಾಪಿಸಿದರು. ಆತನು ದತ್ತ ಭಕ್ತನಾದ್ದರಿಂದ ತನ್ನ ಕನಸಿನ ವಿಷಯವನ್ನು ತನಗೆ ತಿಳಿದ ಭಕ್ತರಿಗೆ ಹೇಳಲು ಎಲ್ಲರೂ ಸೇರಿ 2 ಕಾರುಗಳಲ್ಲಿ ಹೊರಟರು. ಅರ್ಧ ದಾರಿಯ ನಂತರ ಕೃಷ್ಣಾ ನದಿಯನ್ನು ದಾಟಬೇಕಿತ್ತು. ಆದರೆ ನದಿಯ ಪ್ರವಾಹವು ಹೆಚ್ಚಾಗಿ ದಾರಿಯೂ ಕೂಡ ಜಲಮಯವಾಗಿತ್ತು. ಸ್ವಪ್ನ ದರ್ಶನವನ್ನು ಹೊಂದಿದ್ದ ಭಕ್ತನು ಮಾತ್ರ ಒಂದು ಸೈಕಲ್ಲನ್ನು ತೆಗೆದುಕೊಂಡು ಔದುಂಬರವನ್ನು ಸೇರಿಕೊಂಡನು. ಅಲ್ಲಿ ಶ್ರೀ ಸ್ವಾಮಿಯ ಬದಲಾಗಿ ಶ್ರೀ ಶಂಕರ ಮಹಾರಾಜರು ಮಾತ್ರ ಇದ್ದರು. ಶ್ರೀ ಶಂಕರ ಮಹಾರಾಜರು ಆ ಭಕ್ತನನ್ನು ಕುರಿತು, ನಿನ್ನನ್ನು ಮಾತ್ರ ಕರೆದರೆ ನೀನು ಎಲ್ಲರನ್ನೂ ಕರೆದುಕೊಂಡು ಬಂದರೆ ಹೇಗೆ? ಫೋಟೋ ತೆಗೆದುಕೋ ಎಂದರು. ಆಶ್ಚರ್ಯ ಸಂತೋಷಗಳಿಂದ ತಕ್ಷಣವೇ ಫೋಟೋ ತೆಗೆದುಕೊಂಡನು. ನಂತರ ಶ್ರೀ ಮಹಾರಾಜರು ನಡೆ ಹೊರಡೋಣ ಎಂದು ಅವನ ಜೊತೆಯಲ್ಲಿ ಪೂನಾ ರೈಲು ನಿಲ್ದಾಣಕ್ಕೆ ಬಂದು ಅವನು ರೈಲು ಹತ್ತುವಾಗ ಅವನ ಕೈಯನ್ನು ಹಿಡಿದುಕೊಂಡರು. ಅವನು ಹಿಂತಿರುಗಿ ನೋಡಲು ಅಲ್ಲಿ ಸ್ವಾಮಿ ಸಮರ್ಥರಿದ್ದರು. ಶ್ರೀ ಶಂಕರ ಮಹಾರಾಜರು
ತನ್ನ ಜೊತೆಗೆ ಬಂದರೂ ಸಹ ತನ್ನ ಕೈ ಹಿಡಿದುಕೊಂಡದ್ದು ಮಾತ್ರ ಸ್ವಾಮಿ ಸಮರ್ಥರೇ. ಇದರಿಂದ ಶ್ರೀ ಸ್ವಾಮಿ ಸಮರ್ಥರ ರೂಪವೇ ಶ್ರೀ ಶಂಕರ ಮಹಾರಾಜರು ಎಂದು ಬಹುಬೇಗ ಅರ್ಥ ಮಾಡಿಕೊಂಡನು. ಶ್ರೀ ಶಂಕರ ಮಹಾರಾಜರೆಂದರು ಶ್ರೀ ಸ್ವಾಮಿ ಸಮರ್ಥರೆಂದರು ಒಂದೇ ಎಂದು ದತ್ತ ಭಕ್ತರೆಲ್ಲರಿಗೂ ಈ ಮೂಲಕ ಮನವರಿಕೆಯಾಗುತ್ತದೆ. ಶ್ರೀ ದತ್ತಾತ್ರೇಯ ಸ್ವಾಮಿಗಳು ಕಲಿಯುಗದಲ್ಲಿ ಶ್ರೀಪಾದ ಶ್ರೀ ವಲ್ಲಭರಾಗಿ, ಶ್ರೀ ನರಸಿಂಹ ಸರಸ್ವತಿಯಾಗಿ, ನರಸಿಂಹ ಸರಸ್ವತಿಗಳೇ ಶ್ರೀ ಸ್ವಾಮಿ ಸಮರ್ಥರಾಗಿ ಬಂದರು. ಅವರು ಕುಲಗೋತ್ರಗಳು ಕೇಳಿದ ಒಬ್ಬನನ್ನು ಚಪ್ಪಲಿಗಳನ್ನು ತೆಗೆದುಕೊಂಡು ಹಾಕುತ್ತೇನೆ ಎಂದರು. ಆ ಸ್ವಾಮಿ ಸಮರ್ಥರು ಇನ್ನೊಂದು ರೂಪದಲ್ಲಿ ಶ್ರೀ ಶಂಕರ ಮಹಾರಾಜರಾಗಿ ದರ್ಶನವಿತ್ತು ಅವರೇ ಇವರೆಂದು ಸಾರಿದರು. ಅನುಭವ ಮಾಲೆ. ಪ್ರತಿ ಅವತಾರ ಪ್ರಕರಣದಲ್ಲಿಯೂ ಮಹಾತ್ಮರ ವೈಶಿಷ್ಟ್ಯತೆಯು ಅವರ ಭಕ್ತರಿಗೆ ಕೊಡುವ ಅನುಭವಗಳಿಂದ ಪ್ರಕಟವಾಗುತ್ತದೆ. ಈ ಅನುಭವಗಳನ್ನು ಹಂಚಿಕೊಳ್ಳುವುದರಿಂದ ನಮ್ಮ ಅಂತರಂಗದಲ್ಲಿರುವ ಗುರುಭಕ್ತಿಯು ಮತ್ತಷ್ಟು ದೃಢವಾಗಿ ಗುರುಗಳ ಪೂಜೆ ಸೇವೆಗಳನ್ನು ಮತ್ತಷ್ಟು ಭಕ್ತಿ ವಿಶ್ವಾಸದಿಂದ ಮಾಡಲು ಪ್ರಯತ್ನಿಸುತ್ತೇವೆ. ಶ್ರೀ ಗುರುಚರಣಂ ಶೀರ್ಷಿಕೆಯ ಅಂತರಾರ್ಥವೇ ಇದು. ತಾವರೆ ಎಲೆಗಳಿಗೆ ನೀರು ತಾಕದ ಹಾಗೆ ಈ ಲೀಲೆಗಳನ್ನು ತೋರಿಸುತ್ತಲೇ ತಮಗೆ ಏನೂ ಸಂಬಂಧವಿಲ್ಲದಂತೆ ನಿರ್ಲಿಪ್ತವಾಗಿ ಸಾಧಾರಣವಾಗಿರುವುದು ಅವರಿಗೆ ಸಾಧ್ಯ. ಅಂತಹ ಹಲವು ಅನುಭವಗಳನ್ನು ಶ್ರೀ ಶಂಕರ ಮಹಾರಾಜರು ಈ ವಿಧವಾಗಿ ತೋರಿದ್ದಾರೆ. ಬೊಂಬಯಿ ನಗರದಲ್ಲಿರುವ ಬಾಂದ್ರಾದಲ್ಲಿ ಶ್ರೀ ವಾಸುದೇವರಾವು ಬೊಂಬೋರ್ದೇಕರ್ ಎಂಬ ಶ್ರೀ ಶಂಕರ ಮಹಾರಾಜರ ಭಕ್ತ ಹೊಟ್ಟೆ ನೋವಿನಿಂದ ಬಳಲುತ್ತಿದ್ದನು. ಬಹಳ ಕಾಲ ಅನುಭವಿಸಿದನು. ಒಂದು ದಿನ ರಾತ್ರಿ ನೋವು ಬಹಳ ಹೆಚ್ಚಾಗಿ ಕಿರುಚಲಾರಂಭಿಸಿದನು. ಆತನನ್ನು ಯಾರೋ ಎತ್ತಿ ಕೂಡಿಸಿದರು. ಹೋಗಿ ಆಪರೇಷನ್ ಮಾಡಿಸಿಕೊ, ನೋವು ಕಡಿಮೆಯಾಗುತ್ತದೆ ಎಂದ ಮಾತು ಕೇಳಿಸಿತು. ಸುತ್ತಲೂ ನೋಡಿದರೆ ಯಾರೂ ಕಾಣಿಸಲಿಲ್ಲ. ಧ್ವನಿ ಮಾತ್ರ ಶ್ರೀ ಶಂಕರ ಮಹಾರಾಜರದ್ದು. ಹೊಟ್ಟೆ ನೋವು ಕಮ್ಮಿಯಾದ ಮೇಲೆ ಶ್ರೀ ಮಹಾರಾಜರನ್ನು ದರ್ಶಿಸಿದರು. ಅವರು ತನ್ನ ಜುಬ್ಬಾ ಮೇಲಕ್ಕೆತ್ತಿ ಆಪರೇಷನ್ ಗುರುತುಗಳನ್ನು, ಎಡಭುಜದ ಮೇಲೆ ಇರುವ ಇಂಜೆಕ್ಷನ್ ಗುರುತುಗಳನ್ನು ತೋರಿಸಿದರು. ಅವರನ್ನು ನೋಡಿ ಆತನು ಮತ್ತು ಎದುರಿಗಿರುವ ಭಕ್ತರು ಆಶ್ಚರ್ಯಪಟ್ಟರು. ತನ್ನ ಭಕ್ತರ ಕಷ್ಟಗಳನ್ನು ತಾನು ಸ್ವೀಕರಿಸುತ್ತಾರೆಂಬುದು ಈ ಲೀಲೆಯ ಮೂಲಕ ಸ್ಪಷ್ಟವಾಗುತ್ತದೆ. ಶ್ರೀ ಮಹಾರಾಜರು ನಿಜವಾದ ಭಕ್ತಿಯಿಂದಲೂ ನಿರಾಡಂಬರದಿಂದಲೂ ನಿರ್ಮಲವಾಗಿಯೂ ಇರುವ ಭಕ್ತರ ಕ್ಷೇಮವನ್ನು ಸದ್ಗುರುಗಳು ತಾವೇ ವಹಿಸುತ್ತಾರೆ ಎಂಬುದಕ್ಕೆ ಈ ಲೀಲೆಯು ಒಂದು ಉದಾಹರಣೆ ಮಾತ್ರವೇ. ಕುದುರೆಯ ಪಂದ್ಯ. ಮತ್ತೊಂದು ಲೀಲೆ ಈ ವಿಧವಾಗಿದೆ. ಒಮ್ಮೆ ಶ್ರೀ ಮಹಾರಾಜರು ವಿಕ್ಟೋರಿಯಾ ಎಂಬ ಕುದುರೆ ಬಂಡಿಯಲ್ಲಿ ಪ್ರಯಾಣ ಮಾಡುತ್ತಿದ್ದರು. ಇಳಿಯುವಾಗ ಆ ಗಾಡಿಯವನಿಗೆ 13ನೇ ನಂಬರಿನ ಕುದುರೆಯ ಮೇಲೆ ಪಂದ್ಯ ಕಟ್ಟಿ ಜೂಜಾಡು ಎಂದರು. ಅವನು ಹಾಗೆ ಮಾಡಿದನು. ಮಾರನೆಯ ದಿನ ಕುದುರೆಯ ರೇಸಿನಲ್ಲಿ ತುಂಬಾ ಹಣ ಬಂದಿತು. ಅದರಿಂದ ಅವನ ದರಿದ್ರವು ತೀರಿ ಸುಖವಾಗಿದ್ದನು. ಈ ವಾರ್ತೆಯು ಪೂನಾ ನಗರವೆಲ್ಲ ಹಬ್ಬಿತು. ಅದರ ಫಲಿತವಾಗಿ ಎಲ್ಲರೂ ಬಂದು ಕುದುರೆಯ ನಂಬರ್ ಕೇಳಲು ಪ್ರಾರಂಭಿಸಿದರು. ಶ್ರೀ ಮಹಾರಾಜರು ಮಾತ್ರ ಅವರು ಬಾಯಿಗೆ ಬಂದ ನಂಬರ್ ಹೇಳಿ ಕಳುಹಿಸುತ್ತಿದ್ದರು. ಅದರ ಮೇಲೆ ಇಟ್ಟ ಹಣವೆಲ್ಲ ವ್ಯರ್ಥವಾಗಿ ಖಂಡಿತವಾಗಿಯೂ ಸೋತು ಹೋಗುತ್ತಿದ್ದರು. ಕೊನೆಗೆ ಬೇಸರಗೊಂಡು ಜೂಜುಗಾರರೆಲ್ಲ ಶ್ರೀ ಮಹಾರಾಜರನ್ನು ಪ್ರಶ್ನಿಸಿದರು. ಅವರ ಉತ್ತರವು ಹೀಗಿದೆ: ಓ ಮೂರ್ಖರೇ, ವಿಕ್ಟೋರಿಯಾ ಗಾಡಿಯವನು ಕಡು ಬಡವನು. ಅವನ ಹೆಂಡತಿ ರೋಗದಿಂದ ನರಳುತ್ತಿದ್ದಾಳೆ. ಔಷಧಿ ಕೊಡಿಸಲಾದರೂ ಅವನಲ್ಲಿ ಹಣವಿರಲಿಲ್ಲ. ಆದ್ದರಿಂದ ಅವನಿಗೆ ಸಹಾಯ ಮಾಡಲು ಕುದುರೆಯ ನಂಬರ್ ಹೇಳಿದೆ. ಆದರೆ ನೀವು ವಿಲಾಸ ಕಾಲಕ್ಷೇಪಕ್ಕಾಗಿ ಜೂಜಾಡಿ ಆ ಹಣದಿಂದ ಮಜಾ ಮಾಡುತ್ತೀರಿ. ನಿಮ್ಮಂತವರಿಗ್ಯಾಕೆ ಹೇಳಬೇಕು? ಅದಕ್ಕೆ ಪ್ರತಿ ಬಾರಿ ತಪ್ಪು ನಂಬರ್ ಅನ್ನು ಹೇಳುತ್ತಿದ್ದೆ ಎಂದರು. ಅವರು ಶ್ರೀ ಮಹಾರಾಜರ ಸಮಕ್ಷಮದಿಂದ ಹೊರಟು ಹೋದರು. ಶ್ರೀ ಮಹಾರಾಜರು ಒಮ್ಮೆ ಗಾಣಗಾಪುರಕ್ಕೆ ಹೋದರು. ಅಲ್ಲಿರುವ ನಿರ್ಗುಣ ಪಾದುಕೆಗಳನ್ನು ದರ್ಶಿಸಲು ಆಲಯ ಪ್ರವೇಶ ಮಾಡುತ್ತಿದ್ದಾಗ ಆಲಯ ಪೂಜಾರಿಗಳು ಶ್ರೀ ಮಹಾರಾಜರು ಬ್ರಾಹ್ಮಣರಲ್ಲವೆಂದು ಭಾವಿಸಿ ಹೊರಗಟ್ಟಿದರು. ಆದರೂ ಶ್ರೀ ಮಹಾರಾಜರು ಎದುರು ಮಾತನಾಡದೆ ಹೊರಗೆ ಬಂದು ರುದ್ರ ತೀರ್ಥದ ಬಳಿ ಕುಳಿತರು. ಆ ಸಮಯದಲ್ಲಿ ನಿರ್ಗುಣ ಪಾದುಕೆಗಳಿಗೆ ಅಭಿಷೇಕ ನಡೆಯುತ್ತಿತ್ತು. ಅಲ್ಲಿ ಅಭಿಷೇಕಿಸುವ ಹಾಲು, ನೀರು ಎಲ್ಲವೂ ಸಹ ಮಾಯವಾದವು. ಅದರಿಂದ ಅಲ್ಲಿರುವ ಪೂಜಾರಿಗಳಿಗೆ ಭಯ ಉಂಟಾಯಿತು. ಇಷ್ಟರಲ್ಲಿ ಮತ್ತೊಬ್ಬ ಪುರೋಹಿತರು ಬಂದು ಅಭಿಷೇಕಕ್ಕೆ ಉಪಯೋಗಿಸಿದ ಹಾಲು, ನೀರು, ಹೂಗಳು ಎಲ್ಲ ಭೀಮಾ ನದಿಯ ದಡದಲ್ಲಿ ರುದ್ರತೀರ್ಥದಲ್ಲಿ ಕುಳಿತಿರುವ ಮನುಷ್ಯನ ಪಾದಗಳ ಮೇಲೆ ಬೀಳುತ್ತಿವೆ ಎಂದು ಗಟ್ಟಿಯಾಗಿ ಕೂಗಿಕೊಂಡನು.
ಪೂಜಾರಿಗಳೆಲ್ಲ ಒಂದೇ ಉಸಿರಿಗೆ ಭೀಮಾ ನದಿ ದಡದಲ್ಲಿರುವ ರುದ್ರತೀರ್ಥಕ್ಕೆ ಸೇರಿ ನೋಡಿದಾಗ ಅಲ್ಲಿ ಕುಳಿತಿರುವುದು ನಾವು ಹೊರಗಟ್ಟಿದ ವ್ಯಕ್ತಿಯೇ. ಅವರುಗಳು ಶ್ರೀ ಶಂಕರ ಮಹಾರಾಜರನ್ನು ನೋಡಿ ಅವರು ದೊಡ್ಡ ಮಹಾತ್ಮರೆಂದು, ಸಾಕ್ಷಾತ್ ದತ್ತಾತ್ರೇಯ ಸ್ವಾಮಿಯೇ ಈ ರೂಪದಲ್ಲಿ ಬಂದರೆಂದು ತಮ್ಮ ತಪ್ಪನ್ನು ತಿಳಿದು ಅವರ ಪಾದಗಳ ಮೇಲೆ ಬಿದ್ದು ತಮ್ಮನ್ನು ಕ್ಷಮಿಸಿರೆಂದು ಪ್ರಾರ್ಥಿಸಿ ಆಲಯ ಮರ್ಯಾದೆಗಳಿಂದ ಅವರನ್ನು ಮಂದಿರಕ್ಕೆ ಕರೆದೊಯ್ದು ನಿರ್ಗುಣ ಪಾದುಕೆಗಳ ದರ್ಶನವನ್ನು ಮಾಡಿಸಿದರು. ಆಲಯ ದರ್ಶನಕ್ಕೆ ಬರುವ ಭಕ್ತರಲ್ಲಿ ಮಹಾತ್ಮರೂ ಇರುತ್ತಾರೆ. ಅವರು ಎಂತಹ ಆಡಂಬರವೂ ಇಲ್ಲದೆ ಸಾಧಾರಣ ಮನುಷ್ಯರಂತೆ ಪ್ರವೇಶ ಮಾಡುತ್ತಾರೆ. ನಿಜಕ್ಕೂ ಅವರಿಗೆ ಆಲಯ ದರ್ಶನದಿಂದ ಸಿಗುವ ಪ್ರಯೋಜನವಂತೂ ಏನೂ ಇಲ್ಲ. ಆದರೆ ಅವರಿಂದ ಸಾಮಾನ್ಯ ಮಾನವರ ಶ್ರೇಯಸ್ಸು ಮತ್ತು ಅವರಿಗೆ ಅವರ ಬಗ್ಗೆ ಭಕ್ತಿ ವಿಶ್ವಾಸಗಳು ಹೆಚ್ಚಿಸುವುದಕ್ಕಾಗಿ ಮತ್ತೊಮ್ಮೆ ಅವರು ತೀರ್ಥಯಾತ್ರೆಗಳನ್ನು ಮಾಡುತ್ತಾರೆ. ಇಂತಹುದೇ ಶ್ರೀ ಮಹಾರಾಜರ ಗಾಣಗಾಪುರ ಯಾತ್ರೆ ಮತ್ತು ಅಲ್ಲಿರುವ ಪೂಜಾರಿಗಳ ಕಣ್ತೆರೆಸುವುದಕ್ಕಾಗಿ ಮಾತ್ರವೇ ಆಗಿತ್ತು. ಯೋಗಿ ಸುಬ್ಬರಾಯರ ಮಠ. ಶ್ರೀ ಸುಬ್ಬರಾವು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಕೋಶಾಧಿಕಾರಿ ಆಗಿದ್ದನು. ಅವನನ್ನು ಬಲವಂತವಾಗಿ ಮುಸ್ಲಿಂ ಮತಕ್ಕೆ ಬದಲಾಗಬೇಕೆಂದು ಒತ್ತಾಯಿಸಿ ಮುಸ್ಲಿಮನನ್ನಾಗಿ ಬದಲಾಯಿಸಿದರು. ಆದ್ದರಿಂದ ಆತನು ಅಲ್ಲಿಂದ ತಪ್ಪಿಸಿಕೊಂಡು ಸೋಲಾಪುರ ಸೇರಿದನು. ಸೋಲಾಪುರ ಕೋಟೆಯ ಕಾವಲುಗಾರರು ಆತನಿಗೆ ಕುದುರೆಯನ್ನು ಕಟ್ಟುವ ಕೊಠಡಿಯಲ್ಲಿರುವ ಅವಕಾಶ ಕೊಟ್ಟರು. ಅವನು ಪಾಂಡುರಂಗನ ಭಕ್ತನು. ಯಾವಾಗಲೂ ಕೀರ್ತನೆಯನ್ನು ಹಾಡುತ್ತಾ ಕಾಲವನ್ನು ಕಳೆಯುತ್ತಿದ್ದನು. ಒಮ್ಮೆ ಪಾಂಡುರಂಗ ಸ್ವಾಮಿ ಭಕ್ತನಾದ ಗುರುಗಳು ಸುಬ್ಬರಾಯನ ಕನಸಿನಲ್ಲಿ ದರ್ಶನ ಕೊಟ್ಟು, ನಾನು ನಿಮ್ಮ ಮನೆಗೆ ಬರುತ್ತಿದ್ದೇನೆ, ನನ್ನನ್ನು ಕರೆದುಕೊಂಡು ಹೋಗಲು ಯಾರನ್ನಾದರೂ ಕಳುಹಿಸೆಂದು ಆದೇಶಿಸಿದರು. ಮರುದಿನವೇ ಶ್ರೀ ಸುಬ್ಬರಾಯ ಪಾಂಡುರಂಗ ಸ್ವಾಮಿಯನ್ನು ಕರೆದುಕೊಂಡು ಬರಲು ಪಂಡರಾಪುರಕ್ಕೆ ಒಬ್ಬಾತನನ್ನು ಕಳುಹಿಸಿದನು. ಆತನು ಪಂಡರಿಗೆ ಹೋಗಿ ಆಚಾರ ಪ್ರಕಾರ ಸ್ನಾನ ಮಾಡಲು ಚಂದ್ರಭಾಗಾ ನದಿಯಲ್ಲಿ ಇಳಿದನು. ಸ್ನಾನ ಮಾಡುತ್ತಿರುವಾಗ ಅವನಿಗೆ ಒಂದು ಪಾಂಡುರಂಗನ ವಿಗ್ರಹ ಸಿಕ್ಕಿತು. ಆತನು ಪಾಂಡುರಂಗನನ್ನು ತೆಗೆದುಕೊಂಡು ಸೋಲಾಪುರ ಸೇರಿದನು. ಶ್ರೀ ಸುಬ್ಬರಾವ್ ಪಾಂಡುರಂಗ ವಿಗ್ರಹವನ್ನು ತಕ್ಕ ರೀತಿಯಲ್ಲಿ ತನ್ನ ಮಠದಲ್ಲಿ ಪ್ರತಿಷ್ಠಾಪಿಸಿದರು. ಈ ಮಠಕ್ಕಿರುವ ಗೋಡೆಯು ಎಷ್ಟು ಸಲ ಕಟ್ಟಿಸಿದರೂ ಬಿದ್ದು ಹೋಗುತ್ತಿತ್ತು. ಅದಕ್ಕೆ ಕಾರಣ ಯಾರಿಗೂ ತಿಳಿಯಲಿಲ್ಲ. ಶ್ರೀ ಶಂಕರ ಮಹಾರಾಜರು ಆ ಮಠವನ್ನು ದರ್ಶಿಸಿದ ಸಮಯದಲ್ಲಿ ಕುಸಿದು ಹೋಗುವ ಗೋಡೆಯ ಬಳಿ ಅಗೆಯಿಸಿದರು. ಅಗೆಯುವಾಗ ಆಂಜನೇಯ ಸ್ವಾಮಿಯ ವಿಗ್ರಹ, ಶ್ರೀ ನಾಗಾನಾಥ ಸ್ವಾಮಿಯ ವಿಗ್ರಹಗಳು ಲಭಿಸಿತು. ಅದನ್ನು ಪಾಂಡುರಂಗನ ಬದಿಯಲ್ಲೇ ಪ್ರತಿಷ್ಠಾಪಿಸಿದರು. ಶ್ರೀ ಮಹಾರಾಜರು ಅನಂತರ ಕಟ್ಟಿಸಿದ ಗೋಡೆಯು ನಿಂತಿತೆಂಬುದು ಹೇಳಬೇಕಾಗಿಲ್ಲ. ಸುಬ್ಬರಾಯ ಮಠವು ಪುನಃ ನಿರ್ಮಾಣ ನಡೆಯುತ್ತಿರುವಾಗ ಯಾವುದೇ ಸಲಕರಣೆಗಳನ್ನು ಉಪಯೋಗಿಸದೆಯೇ ಶ್ರೀ ಸುಬ್ಬರಾಯ ಸಮಾಧಿಯು ತೆರೆದುಕೊಂಡಿತು. ಅದ್ಭುತವೇನೆಂದರೆ ಅದರಲ್ಲಿ ಅವರ ಶರೀರವಿಲ್ಲ. ಸಮಾಧಿಯಿಂದ ಅವರ ಶರೀರ ಹೇಗೆ ಮಾಯವಾಯಿತೆಂಬುದು ಆಶ್ಚರ್ಯ, ಅದ್ಭುತ, ನಂಬಲ ಸಾಧ್ಯವಾದಂತಹ ನಿಜ. ಸಂತ ಸುಬ್ಬರಾವು ಜನಾರ್ದನ್ ಬುವಾ ಮಹಂತ ಸುಬ್ಬರಾಯ ಮಠದ ನಿರ್ವಹಣೆಯನ್ನು ನಡೆಸುತ್ತಿದ್ದರು. ಈ ಸೋಲಾಪುರದ ದತ್ತ ಚೌಕದಲ್ಲಿರುವ ಈ ಮಠ ಬಹಳ ಪ್ರಖ್ಯಾತಿ ಹೊಂದಿದೆ. ಶ್ರೀ ಸ್ವಾಮಿ ಸಮರ್ಥರು, ಶ್ರೀ ಸದ್ಗುರು ಶಂಕರ ಮಹಾರಾಜರು, ಶ್ರೀ ವಿಠ್ಠಲ್ ಜೋಗನ್ ಮೊದಲಾದವರು ಈ ಮಠವನ್ನು ಸಂದರ್ಶಿಸಿದ್ದರಿಂದ ಅತ್ಯಂತ ಹೆಸರು ಪ್ರಖ್ಯಾತಿಗಳನ್ನು ಗಳಿಸಿದ್ದು ಅದು ಒಂದು ದೊಡ್ಡ ಆಧ್ಯಾತ್ಮಿಕ ಕ್ಷೇತ್ರವಾಗಿ ರೂಪ ಹೊಂದಿತು. ಶ್ರೀಪಾದ ಶ್ರೀ ವಲ್ಲಭರು ತಪಸ್ಸು ಮಾಡಿದ ಗುಹೆ. ಶ್ರೀ ಶಂಕರ ಮಹಾರಾಜರು ಸುಬ್ಬರಾಯ ಮಠಕ್ಕೆ ಬಂದ ದಿನಗಳವು. ಒಂದು ದಿನ ಶ್ರೀ ಶಂಕರ ಮಹಾರಾಜರು ಜನಾರ್ದನ ಬುವಾರೊಡನೆ ಕುರುವಪುರಕ್ಕೆ ಬಂದರು. ಆ ದಿನ ರಾತ್ರಿ ವಿಶೇಷ ಬೆಳಕಿನಿಂದ ಕೂಡಿದ ದ್ವಾರವನ್ನು ನೋಡಿದರು. ಶ್ರೀ ಮಹಾರಾಜರು ದ್ವಾರವನ್ನು ಒದ್ದೊಡನೆ ದ್ವಾರಗಳು ತೆರೆದುಕೊಂಡವು. ಆ ದ್ವಾರದೊಳಗೆ ಒಂದು ಗುಹೆ ಇದೆ. ಅವರು ಆ ಗುಹೆಯೊಳಗೆ ಪ್ರವೇಶಿಸಿದರು. ಅಲ್ಲಿ ಒಂದು ದೇವತಾ ವಿಗ್ರಹವನ್ನು ನೋಡಿದರು. ಶ್ರೀ ಮಹಾರಾಜರು ಜನಾರ್ದನ ಬುವಾರನ್ನು ಕುಳಿತುಕೊಳ್ಳಲು ಹೇಳಿ ಅವನ ಕೆನ್ನೆಯ ಮೇಲೆ ಹೊಡೆದರು. ತಕ್ಷಣವೇ ಆತನು ಸಮಾಧಿ ಸ್ಥಿತಿಯನ್ನು ಹೊಂದಿದನು. ಆ ಸ್ಥಿತಿಯಲ್ಲಿ ಆತನಿಗೆ ಶ್ರೀಪಾದ ಶ್ರೀ ವಲ್ಲಭ ಸ್ವಾಮಿಯ ದರ್ಶನ ಭಾಗ್ಯ ದೊರೆಯಿತು. ಸ್ವಲ್ಪ ಸಮಯದ ನಂತರ ಎಚ್ಚರಿಸಿ ಆಲಿಂಗನ ಮಾಡಿಕೊಂಡು ಆಶೀರ್ವದಿಸಿದರು. ನಂತರ ಶ್ರೀ ಮಹಾರಾಜರು ಈ ಗುಹೆಯು ಶ್ರೀಪಾದ ಶ್ರೀ ವಲ್ಲಭರು ಧ್ಯಾನ ಮಾಡಿದ ಗುಹೆ ಎಂದು ತಿಳಿಸಿದರು. ಅವರು ಮತ್ತೆ ಸೋಲಾಪುರ ಸುಬ್ಬರಾಯ ಮಠಕ್ಕೆ ಸೇರಿದರು. ಇಲ್ಲಿಗೆ
5ನೇ ದಿನದ ಪಾರಾಯಣವು ಸಮಾಪ್ತಿಯಾಯಿತು. ಶ್ರೀ 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 ಸ್ವಾಮಿ ಸಮರ್ಥ ಪ್ರಿಯ ಶಿಷ್ಯ ಶಂಕರ್ ಮಹಾರಾಜ್ ಕಿ ಜೈ.